ಅಯೋಧ್ಯೆ. ದಶರಥನಿಂದ ಕೈಕೇಯಿ 2 ವರಗಳನ್ನು ಪಡ್ಕೊಂಡಿರ್ತಾಳೆ. ಅದರಂತೆ ಶ್ರೀರಾಮನು 14 ವರ್ಷ ವನವಾಸ ಮಾಡಬೇಕು ಮತ್ತು ತನ್ನ ಮಗನಾದ ಭರತನು ರಾಜನಾಗಬೇಕು ಅಂತ ಹೇಳಿ ಕೈಕೇಯಿ ಕೇಳ್ತಾಳೆ. ಬೇರೆ ದಾರಿ ಕಾಣದೆ ದಶರಥನು ಹಾಗೆಯೇ ಮಾಡಬೇಕಾಗುತ್ತದೆ. ಆದರೆ ಕೈಕೇಯಿಯ ಮಗನಾದ ಭರತನು ಮಾತ್ರ ಈ ರಾಜ್ಯವೇ ಬೇಡ, ಇದು ತನ್ನ ಅಣ್ಣನಾದ ಶ್ರೀರಾಮಚಂದ್ರನದು, ಇದು ಅವನಿಗೆ ಸೇರಬೇಕು ಅಂತ ಹೇಳಿ ತೀರ್ಮಾನವನ್ನು ಮಾಡಿ ರಾಮನಿರುವ ಸ್ಥಳವೇ ಅಯೋಧ್ಯೆ ಅಂತ ಹೇಳಿ ಭಾವಿಸ್ತಾನೆ. ಅದಕ್ಕಾಗಿ ಅವನು ಸಹ ಕಾಡಿನಲ್ಲಿಯೇ ರಾಮನೊಂದಿಗೆ ನಿವಸಿಸಲು ಹೋಗುತ್ತಾನೆ. ಅವನೊಂದಿಗೆ ಪುರೋಹಿತರು, ಮಂತ್ರಿಗಳು, 9,000 ಆನೆಗಳು, 60,000 ರಥಗಳು, 1,00,000 ಮಂದಿ ಕುದುರೆ ಸವಾರರು ಮತ್ತು ಲೆಕ್ಕವಿಡಲು ಸಾಧ್ಯವಿಲ್ಲದಷ್ಟು ಮಂದಿ ಜನರು ನಡೆದು ಬರುತ್ತಿದ್ದರೆ ಆಕಾಶವೇ ಕಾಣದಷ್ಟು ಧೂಳು ಆಕಾಶದಲ್ಲಿತ್ತು. ಅಯೋಧ್ಯೆಯೇ ಖಾಲಿ ಮಾಡಿ ಕಾಡನ್ನೇ ಅಯೋಧ್ಯೆಯನ್ನಾಗಿ ಮಾಡುತ್ತೇವೆ ಎನ್ನುತ್ತಾ ಜನರೆಲ್ಲರೂ ಭರತನನ್ನು ಅನುಸರಿಸಿ ಹೊರಟರು. ರಾಜ್ಯಕ್ಕಾಗಿ ಎಲ್ಲರೂ ಹೋರಾಡುತ್ತಾರೆ, ಆದರೆ ರಾಜ್ಯ ನನಗೆ ಬೇಡ ಅಂತ ಹೇಳ್ತಾನೆ ಭರತ. ಇಂತಹ ರಾಜ್ಯದಲ್ಲಿ ನಾವಿದ್ದೇವೆ, ಎಂತಹ ಅದೃಷ್ಟ ನಮ್ಮದು ಅಂತ ಹೇಳಿ ಅಣ್ಣ ತಮ್ಮಂದಿರನ್ನು ಪ್ರಶಂಸೆ ಮಾಡುತ್ತಾರೆ. ಮುತ್ತು ಮತ್ತು ರತ್ನಗಳಿಗೆ ತೂತು ಮಾಡುವರು, ನವಿಲುಗರಿಗಳಿಂದ ವಸ್ತ್ರಗಳನ್ನು ತಯಾರಿಸುವವರು, ಗಂಧದ ಚಕ್ಕೆಗಳನ್ನು ಕತ್ತರಿಸುವವರು, ಆನೆಯ ದಂತಗಳಿಂದ ಕುಸುರಿ ಕೆಲಸ ಮಾಡುವವರು, ವೈದ್ಯರು, ಗೋಶಾಲರಕ್ಷಕರು, ಅವರು ದಶರಥನಿಂದ ಕೈಕೇಯಿ ಎಲ್ಲರೂ 2 ವರಗಳನ್ನು ಪಡ್ಕೊಂಡು ಸೇರಿದರು. ಅದರಂತೆ ಶ್ರೀರಾಮನು 14 ವರ್ಷ ವನವಾಸ ಮಾಡಬೇಕು ಮತ್ತು ತನ್ನ ಮಗನಾದ ಭರತನು ರಾಜನಾಗಬೇಕು ಅಂತ ಹೇಳಿ ಕೈಕೇಯಿ ಕೇಳ್ತಾಳೆ. ಬೇರೆ ದಾರಿ ಕಾಣದೆ ದಶರಥನು ಹಾಗೆಯೇ ಮಾಡಬೇಕಾಗುತ್ತದೆ. ಆದರೆ ಕೈಕೇಯಿಯ ಮಗನಾದ ಭರತನು ಮಾತ್ರ ಈ ರಾಜ್ಯವೇ ಬೇಡ, ಇದು ತನ್ನ ಅಣ್ಣನಾದ ಶ್ರೀರಾಮಚಂದ್ರನದು, ಇದು ಅವನಿಗೆ ಸೇರಬೇಕು ಅಂತ ಹೇಳಿ ತೀರ್ಮಾನವನ್ನು ಮಾಡಿ ರಾಮನಿರುವ ಸ್ಥಳವೇ ಅಯೋಧ್ಯೆ ಅಂತ ಹೇಳಿ ಭಾವಿಸ್ತಾನೆ. ಅದಕ್ಕಾಗಿ ಅವನು ಸಹ ಕಾಡಿನಲ್ಲಿಯೇ ರಾಮನೊಂದಿಗೆ